ಗುಡ್ ಮಾರ್ನಿಂಗ್ ಡಿಯರ್ SSLC ಸ್ಟೂಡೆಂಟ್ಸ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ಈಗ ಜಸ್ಟ್ ನಾನು ನಿನ್ನೆ ಒಂದು ವಿಡಿಯೋದ ಪಾರ್ಟ್ 2 ಭಾಗವಾಗಿದ್ದ ವಿಡಿಯೋವನ್ನು ಇವಾಗ ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ಯಾರು ನೋಡಿಲ್ಲ, ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ. ಆ ವಿಡಿಯೋದಲ್ಲಿ ಸಂಪೂರ್ಣ ವ್ಯಾಕರಣ ಭಾಗ ಇದೆ, ಎಲ್ಲ ಪ್ರಬಂಧ, ಪತ್ರಲೇಖನ ಎಲ್ಲ ಅದರಲ್ಲಿದೆ. ಸೊ ದಯವಿಟ್ಟು ಆ ವಿಡಿಯೋನ ಪೂರ್ತಿ ನೋಡಿ. ಇವಾಗ ನಾನು ಇದು ಪಾರ್ಟ್ 3 ಆಗಿ ಪಕ್ಕ ಬರುವಂತಹ 5 ಕ್ವೆಶನ್ಸ್ ಅಲ್ಲ 6 ಕ್ವೆಶನ್ಸ್ ಇದೆ. ಇದರಲ್ಲಿ 5 to 6 ಕ್ವೆಶನ್ಸ್ ಪಕ್ಕ ಇವೇ ಕ್ವೆಶನ್ಸ್ ಬರುತ್ತೆ 4 ಮಾರ್ಕ್ಸ್ಗೆ. ಎಕ್ಸ್ಟ್ರಾ ಓದಬೇಡಿ ಏನನ್ನು. ಸೊ ದಯವಿಟ್ಟು ಬನ್ನಿ ಸ್ಟಾರ್ಟ್ ಮಾಡೋಣ. ಎಕ್ಸ್ಟ್ರಾ ಓದಬೇಡಿ, 4 ಮಾರ್ಕ್ಸ್ದು ಇಷ್ಟರಲ್ಲೇ ಓದಿ, ಇದೇ ಬರುತ್ತೆ. ಬನ್ನಿ, ಒಂದನೇ ಕ್ವೆಶನ್ ನೋಡೋದಾದರೆ ಪೂರ್ತಿ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಿಬಿಡಿ. ಏನಾದರೂ ಕರೆಕ್ಷನ್ಸ್ ಇದ್ದರೆ ನಾನು ಕರೆಕ್ಷನ್ ಮಾಡ್ತಾ ಹೋಗ್ತೀನಿ, ಸೇರಿಸಿದ್ರೆ ಸೇರಿಸ್ತೀನಿ. ಸೊ ಒಂದನೇ ಕ್ವೆಶನ್ ನೋಡೋದಾದರೆ, ಪಂಡಿತ್ ರಾಜ್ಕಿಶೋರ್ ಕೆ ಮಾನವೀಯ ವ್ಯವಹಾರ का परिचय दीजिए. ಅಥವಾ ಹಿಂಗೂ ಕೇಳ್ಬೋದು, ಪಂಡಿತ್ ರಾಜ್ಕಿಶೋರ್ ಏಕ್ ಮಾನವತಾವಾದಿ ಹೇ ಸಮझाइए. ಅಥವಾ ಇನ್ನೊಂದು ಥರ, ಪಂಡಿತ್ ರಾಜ್ಕಿಶೋರ್ ಜಿ ಕೆ ಬಾರೆ ಮೇ ಲಿಖಿಯೇ. ನೋಡಿ, 3 ಥರ ಕೇಳ್ಬೋದು ಕ್ವೆಶನ್ನು. ಸೊ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಇದು, ನೆನ್ಪಿಟ್ಕೊಳ್ಳಿ, ಇದು ಬಂದೇ ಬರುತ್ತೆ ಎಕ್ಸಾಮ್ಗೆ. ಸೊ ಬನ್ನಿ, ಇದ್ರ ಉತ್ತರ ನೋಡಿ ಎಷ್ಟು ಸುಲಭವಾಗಿ ಕೊಟ್ಟಿದ್ದೀನಿ ನಾನು. ಇಷ್ಟೇ ಬರೀರಿ ನೋಡಿ, ನಾನೇ ತಯಾರು ಮಾಡಿರೋದು ಇದು ಉತ್ತರನ ಕರೆಕ್ಟಾಗಿ ನೋಡಿ. ಇಷ್ಟೇ ಇದೆ ವಿಡಿಯೋ. ಏನು ನೋಡೋದಾದರೆ, ಪಂಡಿತ್ ರಾಜ್ಕಿಶೋರ್ का ಮಾನವೀಯ ವ್ಯವಹಾರ का परिचय. ರಾಜ್ಕಿಶೋರ್ ಏಕ್ ಮಾನವತಾವಾದಿ ಹೇ. ಇಷ್ಟೇ ನೋಡಿ, ಇದು 1ನೇ ಪಾಯಿಂಟ್. ಏಕ್ ಮಾನವತಾವಾದಿ ಹೇ. वे मजदूरों के लिए काम करते हैं. ನೋಡಿ 2ನೇ ಪಾಯಿಂಟ್. उन्होंने बसंत की स्थिति को देखकर उससे चलनी को खरीदने हैं. मतलब बसंत की ईमानदारी को पहचानते हैं. मतलब बसंत के लिए ಚಿಕಿತ್ಸಾ ಕಿ ವ್ಯವಸ್ಥೆ ಕರ್ತೆ ಹೇ. ಇಷ್ಟೇ ನೋಡಿದ್ರಲ್ಲ, ಇಷ್ಟು ಪಾಯಿಂಟ್ಸ್ ಇನ್ಕ್ಲೂಡ್ ಮಾಡ್ಕೊಂಡು ಬರೆದ್ಬಿಡ್ರಿ. ನಿಮ್ಗೆ ಹಿಂಗೆ ಓದೋಕ್ಕಾಗಲಿಲ್ಲ ಅಂದರೂ ಪ್ಯಾರಾವೈಸು ಪಾಯಿಂಟ್ಸ್ ಬರ್ಕೊಂಡೋಗಿ. ನೆಕ್ಸ್ಟ್ ಇದೇ ಪಾಠದಿಂದ, ಪಕ್ಕ ಇದೇ ಪಾಠದಿಂದನೇ ಬರೋದು 4 ಮಾರ್ಕ್ಸ್ಗೆ, ಅದಕ್ಕೆ ಹೇಳ್ತಾ ಇದ್ದೀನಿ ನೋಡಿ. ಇದೇ ಪಾಠದಿಂದ ಬಸಂತ್ ಇಮಾನ್ದಾರ್ ಲಡ್ಕಾ ಹೇ ಕೈಸೆ, ಅಥವಾ ಬಸಂತ್ ಕೆ ईमानदारी के बारे में आप क्या जानते हो लिखिए. ನೋಡಿ, बसंत ईमानदार लड़का है क्योंकि वह बिना मेहनत की राजकिशोर से पैसे लेना नहीं चाहता है. ಈ ರಾಜ್ಕಿಶೋರಿಂದ, ಪಂಡಿತ್ ರಾಜ್ಕಿಶೋರ್ ದುಡ್ಡು ತೊಗೊಳಕ್ಕೆ ಇಷ್ಟಪಡಲ್ಲ. तो जब वह दुर्घटना के कारण राजकिशोर के पैसे नहीं लौटा पाता है तो अपने भाई के हाथ पैसे उनके घर भिजवाता है. ನೋಡಿ, ಆನ್ಸರ್ ನೋಡ್ತಾ ಹೋಗಿ. ನೋಡಿ ಎಷ್ಟು ಸುಲಭವಾಗಿ ಕೊಟ್ಟಿದ್ದೀನಿ ಆನ್ಸರ್ಸ್ನ ನಾನು, ಅದಕ್ಕೆ ಹೇಳ್ತಿರೋದು. ನಾನೇ ಬರೆದಿರೋ ಆನ್ಸರ್ಸ್ ಇದು, ಬರೆದು ಟೈಪ್ ಮಾಡಿ ಕೊಟ್ಟಿದ್ದೀನಿ ನಿಮಗೆ ಆನ್ಸರ್ಸು. ಕರೆಕ್ಟಾಗಿ ನೋಡ್ಕೊಳ್ಳಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಶೇರ್ ಮಾಡಿ ಇದನ್ನು ನಿಮ್ಮ ಫ್ರೆಂಡ್ಸ್ಗೂ, ಅವರು ನೋಡಲಿ. ಸೊ ಅಷ್ಟೊಂದು ವ್ಯೂಸು ಬರ್ತಾಯಿಲ್ಲ. ಸೊ ನಾವು ಒಳ್ಳೆ ಕ್ವಾಲಿಟಿ ಇರುವಂಥ ವೀಡಿಯೋ ಮಾಡ್ತಾಯಿದ್ದೀವಿ. ಯಾವುದೇ ಒಂದು ಸ್ಟೂಡೆಂಟ್ಸ್ಗೆ ಅನಾನುಕೂಲವಾಗುವಂಥ ಒಂದು ವೀಡಿಯೋಗಳಲ್ಲಿವು. ಸೊ ದಯವಿಟ್ಟು ಪೂರ್ತಿ ವೀಡಿಯೋ ನೋಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ವ್ಯೂಸೇ ಸಿಗ್ತಾಯಿಲ್ಲ, ಮೊನ್ನೆಯಿಂದ ಆಯಿತು. ಸೊ ದಯವಿಟ್ಟು ಪೂರ್ತಿ ವೀಡಿಯೋ ನೋಡಿ, ಎಲ್ಲರಿಗೂ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗಲಿ. ನೆಕ್ಸ್ಟ್ ನೋಡಿ, ಕರ್ನಾಟಕದಿಂದ ಇದು ಪಕ್ಕ ಒಂದು ಕ್ವೆಶನ್ ಅಂದ್ಕೊಳ್ಳಿ. ಈ ಪಾಠದಿಂದ, ಕರ್ನಾಟಕ ಪ್ರಕೃತಿ ಸೌಂದರ್ಯ ವರ್ಣನೆ ಕೀಜಿಯೆ. 100% ಇದು ಚೆನ್ನಾಗಿ ಓದ್ಕೊಳ್ಳಿ, ಇದು ಬಂದೇ ಬರುತ್ತೆ ಕ್ವೆಶನು. ಈ ಒಂದು ಪ್ರಾಕೃತಿಕ ಸೌಂದರ್ಯ ಬಗ್ಗೆ ಬರೆಯೋದು ನೋಡಿ. ಅಥವಾ ಹಿಂಗೂ ಕೇಳ್ಬೋದು, ಒಟ್ಟಿನಲ್ಲಿ ಅವರು ಪ್ರಾಕೃತಿಕ ಅಂತ ಬಂದರೆ ಅಲ್ಲಿ ಅರ್ಥ ಮಾಡ್ಕೊಂಬಿಟ್ಟು ಇದೇ ಆನ್ಸರು. ಇನ್ನು ಪ್ರಾಕೃತಿಕ ಸೌಂದರ್ಯ ನಯನ್ ಮನೋಹರ್ ಹೇ. ನೋಡಿದ್ರಲ್ಲ, ಬನ್ನಿ, ಕರ್ನಾಟಕಿ ಪ್ರಾಕೃತಿಕ ಸೌಂದರ್ಯ ನಯನ್ ಮನೋಹರ್ ಹೇ. दक्षिण दिशा में नीलगिरी की पर्वत माला है ಶೋಭನಯನ್ ಹೇ. ನೋಡಿ, ದಕ್ಷಿಣದಲ್ಲಿ ನೋಡಿ, ಇದರಲ್ಲಿ ಅರಬ್ಬಿ ಸಮುದ್ರ ಪಶ್ಚಿಮ ದಿಶಾ ಮೇ. ನೆಕ್ಸ್ಟು ಕಾವೇರಿ, ಕೃಷ್ಣ, ತುಂಗಭದ್ರಾ ಆದಿ ಕರ್ನಾಟಕ की प्रमुख नदी है. जोगु, अब्बी, ಗೋಕಾಕ್, ಶಿವನ್ ಸಮುದ್ರ ಆದಿ ಯಹಕ್ಕೆ ಜಲಪ್ರತಾಪ ಹೇ. ನೋಡಿ, ಎಲ್ಲ ಇದೆ ಇದರಲ್ಲಿ, ನದಿಗಳು, ಈ ಜಲಪ್ರತಾಪ ಎಲ್ಲ ನೋಡ್ತಾ ಇರ್ಬೋದು. ನೆಕ್ಸ್ಟು ಇದೇ ಪಾಠದಿಂದ 2ನೇ ಕ್ವೆಶನ್. ಇವೆರಡರಲ್ಲಿ ಒಂದು ಬರುತ್ತೆ. ಫಸ್ಟಲ್ಲಿ ಕೊಟ್ಟಿರೋದು ಪಂಡಿತ್ ರಾಜ್ಕಿಶೋರ್ ಅವ್ರದ್ದು ಒಬ್ಬ ವ್ಯಕ್ತಿ ಬಗ್ಗೆ, ಆಮೇಲೆ ಈ ಹುಡುಗ ಇದ್ದಾನಲ್ಲ ಬಸಂತ್, ಇಬ್ಬರಲ್ಲಿ ಒಬ್ಬರ ಬಗ್ಗೆ ಒಂದು ಕ್ವೆಶನ್ ಬರುತ್ತೆ. ಇಲ್ಲಿ ಕರ್ನಾಟಕದಲ್ಲಿ ಒಂದು ಪ್ರಾಕೃತಿಕ ಸೌಂದರ್ಯ, ಅದು 100% ಕ್ವೆಶನ್ನು.
ನೆಕ್ಸ್ಟು ಶಿಲ್ಪಕಲಾ, ಇವೆರಡರಲ್ಲಿ ಒಂದು ಕ್ವೆಶನ್ ಕನ್ಫರ್ಮು. ಸೊ ಸೌಂದರ್ಯ, ಪ್ರಾಕೃತಿಕ ಸೌಂದರ್ಯಕ್ಕೆ ಫುಲ್ ಕಾನ್ಸಂಟ್ರೇಷನ್ ಕೊಡಿ, ಪಕ್ಕಾದು ಬರುತ್ತೆ. कर्नाटक की शिल्पकला अनोखी है, बादामी ऐहोले पट्टदकल्लु में जो मंदिर है उनकी शिल्पकला और वास्तु अद्भुत है. ಅದೇ ರೀತಿ ಬೇಲೂರು, ಹಳೇಬೀಡು, ಸೋಮನಾಥಪುರ के मंदिर में मूर्तियाँ है. ನೋಡ್ತಾ ಹೋಗಿ ಮುಂದೆ ಹಂಗೆ ಶ್ರವಣಬೆಳಗೊಳ में 57 फूट की ऊंची गोमटेश्वर की मूर्ति है और विजयपुर में गोल गुंबज है. ಪೂರ್ತಿ ಶಿಲ್ಪಕಲೆ ಈ ವಿಡಿಯೋದಲ್ಲಿದೆ. ಈ ಆನ್ಸರ್ ಪೂರ್ತಿ ಎಲ್ಲ ಇನ್ಕ್ಲೂಡ್ ಮಾಡ್ಕೊಂಡಿದೆ. ದಯವಿಟ್ಟು ಕರೆಕ್ಟಾಗಿ ಓದ್ಕೊಳ್ಳಿ, ಬರ್ಕೊಂಗಿದ್ರೆ ಬರ್ಕೊಳ್ಳಿ, ಯಾಕಂದರೆ ತುಂಬ ಸುಲಭವಾಗಿ ಆನ್ಸರು ನೋಡಿ. ಇನ್ನೊಂದು ನಿಮ್ಗೆ ಹೇಳ್ತಾ ಇರೋದು ನಾನು, ಇಲ್ಲಿ ಪಾಯಿಂಟ್ಸ್ ವೈಸ್ ಬರೀರಿ. ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಈ ಥರ ಪಾಯಿಂಟ್ಸ್ ವೈಸ್ ಎಲ್ಲೆಲ್ಲಿ ಫುಲ್ ಸ್ಟಾಪ್ ಬಂದಿದೆ ಅಲ್ಲೆಲ್ಲಿ ಕರೆಕ್ಟಾಗಿ ಒಂದೊಂದು ಪಾಯಿಂಟ್ ಮಾಡ್ಕೊಳ್ಳಿ. ಬನ್ನಿ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟು ಇದು ಇಂಪಾर्टेंट है एक्चुअली. कर्नाटक की साहित्यकारों की कन्नड़ भाषा और संस्कृति को क्या देना है. ನೋಡಿ ಇದರಲ್ಲೆಲ್ಲ ಬರ್ತಾರೆ, ಪಂಪ, ರನ್ನ, ಪೊನ್ನ ಆದಿ ಕವಿಯೋನೆ, ಅದೇ ರೀತಿ ಸರ್ವಜ್ಞ, ಕುವೆಂಪು, ಬೇಂದ್ರೆ, ಕಾರಂತ ಎಲ್ಲರನ್ನೂ ಇನ್ಕ್ಲೂಡ್ ಮಾಡ್ಕೊಂಡು ಬರೀರಿ, ಓನಾಗೆ ಬರೀಬೋದು. ಅದೇ ರೀತಿ ನೆಕ್ಸ್ಟ್ ಬರೋದಾದರೆ ಇಂಟರ್ನೆಟ್ ಕ್ರಾಂತಿ, ಇದರಿಂದ ಕನ್ಫರ್ಮ್. ಇಂಟರ್ನೆಟ್ ಕ್ರಾಂತಿಯಿಂದ ಅಲ್ಲಿಂದ ಒಂದು 4 ಮಾರ್ಕ್ಸು ಕನ್ಫರ್ಮ್ ಕ್ವಶನ್. ಇನ್ನು ಸೋಷಿಯಲ್ ನೆಟ್ವರ್ಕಿಂಗ್ ಏಕ್ ಕ್ರಾಂತಿಕಾರಿ ಖೋಜ್ ಹೇ ಕೈಸೆ, ಇದು ಪಕ್ಕಾ ಕ್ವಶನ್. ಇಷ್ಟೇ ಓದಿ, ಟಾಪ್ 6 7 ಕೊಟ್ಟಿದ್ದೀನಿ, ಇಷ್ಟೇ ಓದಿ, ಎಕ್ಸ್ಟ್ರಾ ಬೇಡ. सोशल नेटवर्किंग एक क्रांतिकारी खोज है जिससे दुनिया भर के लोगों को एक जगह ला कर दिया है. ನೋಡಿ ಜೈಸೆ ಯಾವುದೇ ಥರ, ಜೈಸೆ ಫೇಸ್ಬುಕ್ಕು, ಆರ್ಕುಟ್, ಆಮೇಲೆ ಟ್ವಿಟರ್, ಅದೇ ರೀತಿ ಲಿಂಕ್ಡ. ಇದು ದೇಶ ವಿದೇಶಕ್ಕೆ ಫುಲ್ಲು ಇದಾಗುತ್ತೆ ನಮಗೆ. ಒಂದು ರಾನ ಸಾನ ವೇಷಭೂಷಣ ಎಲ್ಲ ತಿಳಿಸೋದು ನಮಗೆ, ಅದು ಕರೆಕ್ಟಾಗಿ ನೋಡ್ಕೊಳ್ಳಿ. ಅದೆಲ್ಲ ಈ ಒಂದು ಇಂಟರ್ನೆಟ್ ಕ್ರಾಂತಿಯಿಂದ ಸಿಗುತ್ತೆ. ಆಮೇಲೆ ಲಾಸ್ಟ್ ಕ್ವೆಶನ್ ನೋಡಿರಿ, ಸಂಚಾರ ವ ಸೂಚನಾ ಕೆ ಕ್ಷೇತ್ರ में ಇಂಟರ್ನೆಟ್ का क्या महत्व है. ನೋಡಿ ಕ್ಲೀನಾಗಿ ಕೊಟ್ಟಿದ್ದೀನಿ ಆನ್ಸರು, ಎಷ್ಟು ಸುಲಭವಾಗಿದೆ, ಇಷ್ಟೇ ಬರೀರಿ, ಎಕ್ಸ್ಟ್ರಾ ಬೇಡ. ನಿಮ್ಗೆ ಹೇಳ್ತಾ ಇದ್ದೀನಿ, ಇಷ್ಟೇ ಬರೀರಿ ಸಾಕು, ಎಕ್ಸ್ಟ್ರಾ ಏನು ಮಾಡೋಕ್ಕೆ ಹೋಗ್ಬಿಡಿ. 4 ಮಾರ್ಕ್ಸ್ದು ಬರೆದಿಟ್ಕೊಳ್ಳಿ ಇದೆ ಅಲ್ಲ. ಮತ್ತು ಪೂರ್ತಿ ವಿಡಿಯೋ ನೋಡಿದ್ದೀನಿ ಅಂದ್ಕೊತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತಿರ್ಗೋ ಮೋಸ್ಟ್ ಇಂಪಾರ್ಟೆಂಟ್ ಆದಂಥ 1 ಮಾರ್ಕ್ 2 ಮಾರ್ಕ್ಸ್ ಅವೇ ಟಾಪ್ 10 ತರ್ತೀನಿ. ಆ 10 ಬರಬೇಕು ಕ್ವಶನ್ ಎಕ್ಸಾಮ್ಗೆ, ಅಂಥ ಕ್ವಶನ್ಸೇ ರೆಡಿ ಮಾಡಿದ್ದೀನಿ. ಅವೇ ಬರುತ್ತೆ ಕ್ವಶನ್ಸು, ಬೇರೆ ಎಕ್ಸ್ಟ್ರಾ ಬರೋದಿಲ್ಲ. ಕರೆಕ್ಟಾಗಿ ಹೇಳ್ತಾಯಿದ್ದೀನಿ, ಕೇಳ್ಕೊಳ್ಳಿ. ಫುಲ್ಲು ನಮ್ಮ ಚಾನಲ್ ಫುಲ್ ನೋಡ್ತಾ ಇರಿ ಆವಾಗವಾಗ, ಯಾಕಂದರೆ ನೋಟಿಫಿಕೇಷನ್ ಬರ್ತಾ ಇರೋ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾವು ಇವತ್ತು ಪೂರ್ತಿ ದಿನ ವೀಡಿಯೋಗಳು ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. 1 ಮತ್ತು 2 ಮಾರ್ಕ್ ಪಕ್ಕ ಅವೇ ಕ್ವಶನ್ಸ್, ಎಕ್ಸ್ಟ್ರಾ ಓದೋಕ್ಕೆ ಹೋಗ್ಬಿಡಿ. ಆ 10 ಕ್ವಶನು, ಅದರಲ್ಲಿ 10 ಕ್ವಶನ್ ಅಷ್ಟನ್ನೇ ಓದಿ, ಅವೇ ಎಕ್ಸಾಮ್ ಬರುತ್ತೆ. ಸೊ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವರು ಚೆನ್ನಾಗಿ ಓದಿ ಬರೀಲಿ. ಮತ್ತು ಇವಾಗ ಮುಂದಿನ ವೀಡಿಯೋದಲ್ಲಿ 1-2 ಮಾರ್ಕ್ಸ್ ಬರುತ್ತೆ ಇನ್ನು ಸ್ವಲ್ಪ ಹೊತ್ತಲ್ಲಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಹಾಕ್ಕೊಂಡಿರಿ ಚಾನಲ್ನ. ಮತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.